ನೋಡಿ ತಾಯಿ ಕಾಲ ಬದಲಾಗಿದೆ ಈಗ ಹಾಗಿಲ್ಲಮ್ಮ ಎಲ್ಲ ಚೆನ್ನಾಗಿದೆ ಆರಾಮಾಗಿದೆ ಅಂತ ಮಗ ಹೇಳ್ತಾ ಇದ್ದಂತೆ ಜಮ್ಮು ಕಾಶ್ಮೀರದ ಬಗ್ಗೆ. ಕಾಲ ಚೇಂಜ್ ಆಗಿದೆ ನಿಜ. 30 ವರ್ಷಗಳ ಹಿಂದೆ ಇದ್ದ ಕ್ಯಾಲೆಂಡರ್ ಇವತ್ತಿಗಿಲ್ಲ. ಪರಿಸ್ಥಿತಿ ಹಾಗೆ ಇದೆಯಲ್ಲ. ಯಾವತ್ತಿಗೆ ಯಾರು ಬೇಕಾದರೂ ಈಸಿ ಬೇಟೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ನರಮೇಧವಾಗಿದೆಯಲ್ಲ. ಬೆಂಗಳೂರಿನ ಮಧುಸೂದನ್ ರಾವ್ ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಆಂಧ್ರದ ನೆಲ್ಲೂರು ಮೂಲದ ಮಧುಸೂದನ್ ರಾವ್, ಆಂಧ್ರದವರು ಇವರು, ಬೆಂಗಳೂರಲ್ಲಿ ಜೀವನ ಕಂಡುಕೊಂಡಿದ್ದರು. 3 ದಿನಗಳ ಹಿಂದಷ್ಟೇ ಪ್ರವಾಸಕ್ಕೆ ತೆರಳಿದ್ರು ಮಧುಸೂದನ್ ಕುಟುಂಬ. ಒಟ್ಟು 10 ಜನ ಇವರು ಕಾಶ್ಮೀರ ಪ್ರವಾಸಕ್ಕೆ ಹೋಗಿದ್ದಿದ್ದು. ನೋಡಿ, ಇದೇ ಮಧುಸೂದನ್ ರಾವ್ ಅವರು 10 ಜನ ಸೇರಿಕೊಂಡು ಬನ್ನಿ ಕಾಶ್ಮೀರಕ್ಕೆ ಹೋಗಿ ಬರೋಣ, ನಾವು ಖುಷಿಯಾಗಿ ರಜಾ ಇದೆ ಅಲ್ವಾ ಮಕ್ಕಳಿಗೆ ಅಂತೆಲ್ಲ ಹೇಳಿ ಕುಟುಂಬ ಸಮೇತ ಹೊರಟರು. ರಾಮಮೂರ್ತಿ ನಗರದ ರಿಚೀಸ್ ಗಾರ್ಡನ್ನ ನಿವಾಸಿ ಇವರು ಮಧುಸೂದನ್ ರಾವ್ ಅವರು. ಸದ್ಯ ಶ್ರೀನಗರದಲ್ಲಿ ಮಧುಸೂದನ್ ಕುಟುಂಬ ಸದಸ್ಯರು ಅಲ್ಲೇ ಇದ್ದಾರೆ. ಆದರೆ ಮಧುಸೂದನ್ ಅಲ್ಲಿಲ್ಲ. ಒಟ್ಟು 10 ಜನ ಹೋದರು. ಈಗ 9 ಜನ ವಾಪಸ್ ಬರ್ತಾರೆ. 9 ಜನ ವಾಪಸ್ ಬರ್ತಾರೆ. ಏನೋ ಸಂಭ್ರಮ. ಜಮ್ಮು ಕಾಶ್ಮೀರ ಕಡಿಮೆ ಆಕರ್ಷಣೆಯ ಸೂಜಿಗಲ್ಲಲ್ಲ, ಅದು ಅದ್ಭುತ ತಾಣ ಅಂತ ಕರೀತಾರೆ. ಅಂಥ ಕಡೆಗೆ ಹೋದಂಥವ್ರು ಈಗ ಹೆಣವಾಗಿ ಶವದ ಪೆಟ್ಟಿಗೆಗಳಲ್ಲಿ, ಕಾರ್ಗೋ ವಿಮಾನಗಳಲ್ಲಿ ಅವರು ಈ ಕಡೆ ವಾಪಸ್ ಬರೋದಿದೆಯಲ್ಲ, ಯಾವ ಕುಟುಂಬ ಆ ದುಃಖವನ್ನು ತಡೆದುಕೊಳ್ಳಬಲ್ಲದು ಹೇಳಿ ನೋಡೋಣ. ಅಂಥ ಪರಿಸ್ಥಿತಿ ಆ ಎಲ್ಲ ಫ್ಯಾಮಿಲಿಗಳದ್ದು. ಮನೆ ಹೊಸ್ದಾಗಿ ಕಟ್ಟಿದ್ದು ಡೂಪ್ಲೆಕ್ಸ್ ಅವ್ರದ್ದೇ ಅಷ್ಟೇ ನನಗೆ ಗೊತ್ತು. ಇವಾಗ 3 ವರ್ಷದ ಮುಂದೆ ಆಯಿತು. 2 ವರ್ಷ ಆಗಿರ್ಬೋದು ಅಷ್ಟೇ. ಓಪನ್ ಆಗಿ ಮೇಲ್ಗಡೆಗೆ ಸ್ವಂತ ಮನೆ ಸರ್? ಸ್ವಂತ ಮನೆ. ಏನು ಕೆಲಸ ಮಾಡ್ಕೊಂಡು ಸಾಫ್ಟ್ವೇರ್ ಇಬ್ಬರು ಬರ್ತೀನಿ ಇಲ್ಲ ಇನ್ನು ಚಿಕ್ಕ ವಾಕಿಂಗ್ ಮಗು ಕರ್ಕೊಂಡು ಮನೆ ಹೊಸ್ದಾಗಿ ಕಟ್ಟಿದ್ದು ಡೂಪ್ಲೆಕ್ಸ್ ಅವ್ರದ್ದೇ ಅಷ್ಟೇ. ನೋಡಿ, ಅವರು ಮಧುಸೂದನ್ ರಾವ್ ಅವರ ಫ್ಯಾಮಿಲಿಯವರು ಮಾತಾಡ್ತಾ ಇದ್ದರು. ಇನ್ನೇನು ಸ್ವರ್ಗಕ್ಕೆ ಬೆಂಕಿ ಹಚ್ಚಕ್ಕೆ ಬಾಕಿ ಇತ್ತು. ಮೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯಿಂದ ಅರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಮನೆ ಕಟ್ಟಿಸಿದ್ರಂತ ಪಾಪ, ಡೂಪ್ಲೆಕ್ಸ್ ಮನೆ. ಗಂಡನೂ ಟೆಕ್ಕಿ, ಹೆಂಡ್ತಿನೂ ಟೆಕ್ಕಿ, 2 ಮಕ್ಕಳಿವೆ. ಫ್ಯಾಮಿಲಿ ಸಮೇತ ಹೋಗಿದ್ರು. ಡೂಪ್ಲೆಕ್ಸ್ ಮನೆ ಮೊನ್ನೆ ಕಟ್ಟಿರೋದು 2 ವರ್ಷ ಆಗಿದೆ. ಇನ್ನೇನು ಬೇಕು, ನಡೀರಿ ಕಾಶ್ಮೀರಕ್ಕೆ ಹೋಗೋಣ ಅಂತ ಹೊರಟರು. ಇವತ್ತಿಗೆ ಅವರು ಕೂಡ ಚಿತೆ ರೆಡಿ ಮಾಡ್ಕೋಬೇಕೀಗ. ಮಧುಸೂದನ್ ರಾವ್ ಅವ್ರನ್ನ ಚಿತೆಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇಂಥ ಪರಿಸ್ಥಿತಿಯಲ್ಲಿ. ಇನ್ನೊಂದು ಕಡೆ ಮಧುಸೂದನ್ ಮೃತದೇಹ ಇವತ್ತೇ ರವಾನೆ ಆಗ್ತಾ ಇದೆಯಂತೆ. ಆಂಧ್ರ ಪ್ರದೇಶದ ನೆಲ್ಲೂರಿನ ಮನೆಗೆ ತರಬೇಕು ಅಂಥೇಳಿ ಸಿದ್ಧತೆ ಒಂದು ಕಡೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಚೆನ್ನೈ ಏರ್ಪೋರ್ಟ್ಗೆ ಶಿಫ್ಟ್ ಆಗ್ತಾ ಇದೆ ಮೃತದೇಹ. ಚೆನ್ನೈ ಏರ್ಪೋರ್ಟ್ನಿಂದ ಆಂಧ್ರದ ನೆಲ್ಲೂರಿಗೆ ರವಾನೆ ಆಗ್ತಾ ಇದೆ, ಬೆಂಗಳೂರಿಗೆ ಬರ್ತಾ ಇಲ್ಲ. ಅಲ್ಲಿನ ಮೂಲದವರು ಇಲ್ಲಿ ಬಂದು ವಾಸ ಆಗಿದ್ದರು. ಈಗ ಇಲ್ಲಿ ಬಂದು ಮತ್ತು ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗೋದು ಬೇಡ ಅಂಥೇಳಿ ಸ್ಟ್ರೈಟ್ ಅವೇ ಆಂಧ್ರದ ನೆಲ್ಲೂರಿಗೆ ಅವರ ಮೃತದೇಹ ರವಾನೆ ಆಗ್ತಾ ಇದೆ. ಬೆಂಗಳೂರಿಗೆ ತರದೆ ಅಲ್ಲಿಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಮನವಿಯ ಮೇರೆಗೆ ಸರ್ಕಾರ ಈ ಕ್ರಮ ತೆಗೆದುಕೊಂಡಿದೆ. ಇನ್ನು ಮಗನ ಸಾವಿನ ವಿಚಾರ ಕೂಡ ಪೋಷಕರಿಗೆ ಗೊತ್ತಿಲ್ಲ. ಮಗ ಸತ್ತೋಗಿರೋದೇ ಗೊತ್ತಿಲ್ಲ. ಮಧುಸೂದನ್ ಅವರ ಪೋಷಕರು ಹೃದ್ರೋಗಿಗಳು ಅಂತ, ಹಾರ್ಟ್ ಪೇಷಂಟ್ ಇದ್ದಾರೆ. ಈ ವಿಷಯ ಹೇಳೋದು, ಅವ್ರಿಗೆ ಆಘಾತ ಆಗೋದು, ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗೋದು ಯಾಕೆ ಅಂತ ಹೇಳಿಲ್ಲ. ತಿರುಪಾಲ್ ಮತ್ತು ಪದ್ಮಾ ಅವರಿಗೆ